ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಾಜ್ ರಿವ್ಯೂ. ಇವತ್ತು ರಿವ್ಯೂ ಕೊಡೋಕ್ಕೆ ಬಂದಿರೋ ಸೀರೀಸ್ ಡಾರ್ಕ್ ಸೀಸನ್ 2. ಈ ಸೀರೀಸ್ನ ಪ್ಲಸ್ ಪಾಯಿಂಟ್ ಏನು ಮತ್ತು ಈ ಸೀರೀಸ್ನ ಮೈನಸ್ ಪಾಯಿಂಟ್ ಏನು ಮತ್ತು ಈ ಸೀರೀಸನ್ನು ನೋಡಬಹುದಾ ಇಲ್ವಾ ಎಂದು ಈ ರಿವ್ಯೂಯಲ್ಲಿ ನೋಡೋಣ. ತಡ ಮಾಡದೆ ರಿವ್ಯೂ ಕಡೆ ಹೋಗೋಣ ಬನ್ನಿ. ಈ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರೆಯಬೇಡಿ. ಕಳೆದ ಸೀಸನ್ನಲ್ಲಿ ಏನಾಗಿತ್ತು ಅಂತ ನೆನಪಿದೆಯೇ? ಜೋನಾಸ್ ಭವಿಷ್ಯಕ್ಕೆ ಹೋಗಿದ್ದ, ಉರ್ಲಿಚ್ ಭೂತಕಾಲದಲ್ಲಿ ಸಿಕ್ಕಿಬಿದ್ದಿದ್ದ. ಇವೆಲ್ಲ ನೋಡಿದ ಮೇಲೆ ನಮ್ಮ ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಹುಟ್ಟಿಕೊಂಡಿದ್ದವು. ಈಗ ಈ ಎರಡನೇ ಸೀಸನ್ ಅದು ಈ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾ ಅಥವಾ ಇನ್ನೂ ದೊಡ್ಡದಾಗಿ ಮಾಡುತ್ತಾ? ಹಾಗಾದರೆ ಬನ್ನಿ, ಡಾರ್ಕ್ ಸೀಸನ್ನ 2ರ ಕತೆ ಮತ್ತು ರಹಸ್ಯಗಳು ಮತ್ತು ಅದರ ಮುಖ್ಯ ವಿಷಯಗಳ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ. ಇನ್ನು ಈ ಕತೆ ಹೇಗೆ ಶುರುವಾಗುತ್ತೆ ಎಂದರೆ, ಸೀಸನ್ 2 ಮೊದಲ ಸೀಸನ್ ಕಥೆಯನ್ನು ಮುಂದುವರಿಸುತ್ತಲೇ 3 ಹೊಸ ಸಮಯಗಳನ್ನು ಪರಿಚಯಿಸುತ್ತದೆ. ಇದರಿಂದ ಕತೆ ಇನ್ನಷ್ಟು ಗಟ್ಟಿಯಾಗುತ್ತದೆ. 2053 ಭವಿಷ್ಯದ ಕತೆ ಶುರುವಾಗುವುದು ಜೋನಾಸ್ನಿಂದ. ಅವನು ಒಂದು ಪರಮಾಣು ದುರಂತದ ನಂತರ ನಿರ್ಜನವಾದ ವಿಂಡೆನ್ ಊರಿನಲ್ಲಿ ಸಿಕ್ಕಿಬಿದ್ದಿರುತ್ತಾನೆ. ಅಲ್ಲಿ ಎಲಿಸಬೆತ್ ಡಾಪ್ಲರ್ ಎಂಬಾಕೆಯ ತಂಡವನ್ನು ಭೇಟಿಯಾಗುತ್ತಾನೆ. ಪವರ್ ಪ್ಲಾಂಟ್ನಲ್ಲಿ ಗಾಡ್ ಪಾರ್ಟಿಕಲ್ ಎಂಬ ಶಕ್ತಿ ಇರುವ ಜಾಗವನ್ನು ಜೋನಾಸ್ ನೋಡುತ್ತಾನೆ. ಅದೇ ಒಂದು ಪೋರ್ಟಲ್. ಅದರ ಸಹಾಯದಿಂದ ಅವನು ಹಿಂದಿನ ಕಾಲಕ್ಕೆ ಹೋಗುತ್ತಾನೆ. ಇನ್ನು 1921, ಇದು ಬಹಳ ಹಳೆಯ ಕತೆ. ಗಾಡ್ ಪಾರ್ಟಿಕಲ್ ಬಳಸಿದ ನಂತರ ಜೋನಾಸ್ 1921ಕ್ಕೆ ಬರುತ್ತಾನೆ. ಅಲ್ಲಿ ಆ್ಯಡಮ್ ಒಬ್ಬ ನಿಗೂಢ ವ್ಯಕ್ತಿಯನ್ನು ಭೇಟಿಯಾಗುತ್ತಾನೆ. ಆ್ಯಡಮ್ ತಾನೇ ಜೋನಾಸ್ನ ಬಳಿ ಹಳೆಯ ರೂಪ ಎಂದು ಜೋನಾಸ್ಗೆ ಶಾಕ್ ಕೊಡುತ್ತಾನೆ. ಆ್ಯಡಮ್ ಯುವ ನೋಹವನ್ನು ತನ್ನ ಮಾತಿಗೆ ಒಪ್ಪಿಸಿ ಕೆಟ್ಟ ಕೆಲಸಗಳನ್ನು ಮಾಡುತ್ತಿರುತ್ತಾನೆ. ಅವನ ಗುರಿ ಈ ಜಗತ್ತನ್ನು ನಾಶ ಮಾಡುವುದು ಮತ್ತು ಹೊಸ ಜಗತ್ತನ್ನು ಕಟ್ಟುವುದು. ಇನ್ನು 1954 ಹಿಂದಿನ ಕತೆ. ಈ ವರ್ಷದಲ್ಲಿ ಉರ್ಲಿಚ್ ನಿಲ್ಸಿನನ್ನು ನೋಡುತ್ತೇವೆ. ಅವನು ಯುವ ಎಲ್ ಡಾಪ್ಲರ್ನನ್ನು ಕೊಲ್ಲಲು ಪ್ರಯತ್ನಿಸಿದ ಕಾರಣ ಜೈಲಿನಲ್ಲಿರುತ್ತಾನೆ. ಹನ್ನಾಳಂತೂ ಈ ಸಮಯದಲ್ಲಿ ಇರುತ್ತಾಳೆ. ಅವಳು ಉರ್ಲಿಚ್ನ ಹೆಂಡತಿ ಎಂದು ಹೇಳಿಕೊಂಡು ಕೊನೆಗೆ ಅವನನ್ನು ಮೋಸ ಮಾಡಿ ಎಗಾನ್ ಟೈಡೆಮನ್ ಎಂಬ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಸಂಬಂಧ ಇಟ್ಟುಕೊಂಡು ಹೊಸ ಜೀವನ ಶುರು ಮಾಡುತ್ತಾಳೆ. ಇನ್ನು 1987 ಹತ್ತಿರದ ಭೂತಕಾಲ. ಮಿಕೇಲ್ ಈಗ ಮೈಕಲ್ ಕನ್ವಾಲ್ಡ್ ಆಗಿ ಬೆಳೆಯುತ್ತಾನೆ. ವಯಸ್ಸಾದ ಪೊಲೀಸ್ ಅಧಿಕಾರಿ ಎಗಾನ್ ಟೈಡೆಮನ್ ಹಿಂದೆ ನಡೆದ ಪ್ರಕರಣಗಳನ್ನು ಮತ್ತೆ ನೋಡುತ್ತಾ ಹೋಗಿ ಸಮಯ ಪ್ರಮಾಣ ನಿಜ ಅಂತ ತಿಳಿದುಕೊಳ್ಳುತ್ತಾನೆ. ಕ್ಲೌಡಿಯಾ ಟೈಡೆಮನ್ ಕೂಡ ಸಮಯ ಪ್ರಮಾಣದ ರಹಸ್ಯಗಳನ್ನು ಕಂಡುಕೊಳ್ಳುತ್ತಾನೆ. ಈ ಸಮಯದಲ್ಲಿ ಕ್ಲೌಡಿಯಾ ತನ್ನ ತಂದೆ ಎಗಾನ್ ಸಾಯಲು ಕಾರಣವಾಗುತ್ತಾಳೆ, ಏಕೆಂದರೆ ಚಕ್ರ ಮುಂದುವರಿಯಲು ಇದು ಅಗತ್ಯ ಎಂದು ಅವಳು ನಂಬುತ್ತಾಳೆ. ಇನ್ನು 2019 2020 ನಮ್ಮ ಈಗಿನ ಕತೆ. ಈಗಿನ ಸಮಯದಲ್ಲಿ ಪೊಲೀಸ್ ಅಧಿಕಾರಿಗಳಾದ ಶಾರ್ಟೆಲ್ ಡಾಪ್ಲರ್ ಮತ್ತು ಕ್ಲಾಸೆನ್ ಕಾಣೆಯಾದವರ ಬಗ್ಗೆ ತನಿಖೆ ನಡೆಸಿರುತ್ತಾರೆ. ಕ್ಯಾಥರಿನ್ ಕೂಡ ಸಮಯ ಪ್ರಮಾಣದ ಬಗ್ಗೆ ತಿಳಿದು ತನ್ನ ಮಗ ಮಿಕೆಲ್ ಮತ್ತು ಗಂಡ ಉರ್ಲಿಚ್ನನ್ನು ಹುಡುಕಲು ನಿರ್ಧರಿಸುತ್ತಾಳೆ. ಮಧ್ಯವಯಸ್ಕ ಜೋನಾಸ್ ದಿ ಸ್ಟ್ರೇಂಜರ್ ಅಪೋಕ್ಯಾಪ್ಸಿಸ್ ಮತ್ತು ತಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ಆ್ಯಡಮ್ನ ಮಾತಿನಂತೆ ಅವನು ತನ್ನ ತಂದೆ ಮೈಕಲ್ ಸಾಯಲು ಕಾರಣನಾಗುತ್ತಾನೆ. ಈ ಸೀಸನ್ ಯಾಕೆ ಇಷ್ಟು ಅದ್ಭುತವಾಗಿದೆ? ಇದರ ಪಾಸಿಟಿವ್ ಪಾಯಿಂಟ್ಸ್ ಏನು? ಈ ಕತೆ ತುಂಬ ಚೆನ್ನಾಗಿದೆ. ಇಷ್ಟೆಲ್ಲ ಟೈಮ್ಲೈನ್ಗಳು ಮತ್ತು ಪಾತ್ರಗಳಿದ್ದರೂ ಕಥೆಯಲ್ಲೂ ಗೊಂದಲ ಆಗಲ್ಲ. ಲೇಖಕರು ಕಥೆಯನ್ನು ಅದ್ಭುತವಾಗಿ ಮಾಡಿದ್ದಾರೆ. ಇನ್ನು ಆಳವಾದ ವಿಷಯಗಳು. ಈ ಸೀಸನ್ನಲ್ಲಿ ವಿಧಿ ಮತ್ತು ನಮ್ಮ ಪ್ರಯತ್ನ, ಒಳ್ಳೆಯದು ಮತ್ತು ಕೆಟ್ಟದ್ದು, ಈ ವಿಷಯಗಳ ಬಗ್ಗೆ ಬಹಳ ಆಳವಾಗಿ ತೋರಿಸಿದ್ದಾರೆ. ಇನ್ನು ಪಾತ್ರಗಳು ತುಂಬ ಚೆನ್ನಾಗಿ ಬೆಳೆದಿವೆ. ಜೋನಾಸ್ ಆ್ಯಡಮ್ ಆಗುವ ದಾರಿ ನಿಜಕ್ಕೂ ಮನಸ್ಸಿಗೆ ನಾಟುತ್ತದೆ. ಇನ್ನು ಶೋನಲ್ಲಿರುವ ಈ ಕತ್ತಲು ಮತ್ತು ರಹಸ್ಯದ ವಾತಾವರಣ, ಕ್ಯಾಮರಾ ಕೆಲಸ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲವೂ ಸೂಪರ್ ಆಗಿ ಇದೆ. ಇನ್ನು ಈ ಎಲ್ಲೆಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಇದೆ ಎಂದು ನೋಡೋಣ. ಸ್ವಲ್ಪ ಕಥೆಯಲ್ಲಿ ಗೊಂದಲವಾಗಬಹುದು. ಕೆಲವರಿಗೆ ಪಾತ್ರಗಳು ಮತ್ತು ವರ್ಷಗಳ ತುಂಬ ಗೊಂದಲವಾಗಬಹುದು. ಇನ್ನು ಕೆಲವು ಕಡೆ ಕತೆ ತುಂಬ ನಿಧಾನವಾಗಿ ಸಾಗಿದಂತೆ ಅನಿಸಬಹುದು. ಇನ್ನು ಆರಂಭವೇ ಅಂತ್ಯ, ಅಂತ್ಯವೇ ಆರಂಭ ನಂತಹ ಕೆಲ ಮಾತುಗಳು ಪದೇ ಪದೇ ಬರುವುದರಿಂದ ಸ್ವಲ್ಪ ಬೇಜಾರು ಆಗಬಹುದು. ಇನ್ನು ಈ ಸೀಸನ್ ಜೂನ್ 27, 2020 ಒಂದು ದೊಡ್ಡ ಅಪೋಕ್ಯಾಲಿಪ್ಸ್ನೊಂದಿಗೆ ಕೊನೆಯಾಗುತ್ತದೆ. ಈ ಸೀರೀಸ್ನಲ್ಲಿ ಹಲವಾರು ಘಟನೆಗಳು ಒಟ್ಟಿಗೆಯಾಗಿ ದೊಡ್ಡ ಸ್ಫೋಟ ಉಂಟಾಗುತ್ತದೆ. ಸ್ಫೋಟ ಆಗುವ ಸ್ವಲ್ಪ ಮೊದಲು ಆ್ಯಡಮ್, ಜೋನಾಸ್ ಮತ್ತು
ಮಾರ್ಥಾಳನ್ನು ಭೇಟಿಯಾಗುತ್ತಾನೆ. ಆ್ಯಡಮ್ ಮಾರ್ಥಾಳನ್ನು ಗುಂಡು ಹಾರಿಸಿಕೊಳ್ಳುತ್ತಾನೆ. ಈ ಮೂಲಕ ಜೋನಸ್ ಆ್ಯಡಮ್ ಆಗುವ ದಾರಿಯನ್ನು ಖಚಿತಪಡಿಸಿಕೊಳ್ತಾನೆ. ಆದರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಸ್ಫೋಟ ಆಗುತ್ತಿರುವಾಗಲೇ ಮತ್ತೊಬ್ಬ ಮಾರ್ಥಾ ಅಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಅವಳು ಬೇರೆ ಸಮಯದಿಂದ ಬಂದಿಲ್ಲ, ಬದಲಿಗೆ ಬೇರೆ ಜಗತ್ತಿನಿಂದ ಬಂದಿದ್ದೇನೆ ಎಂದು ಹೇಳುತ್ತಾಳೆ. ಇದು ಈ ಸೀರೀಸ್ನಲ್ಲಿ ಬೇರೆ ಜಗತ್ತುಗಳೂ ಇವೆ ಎಂದು ಸುಳಿವು ನೀಡುತ್ತದೆ. ಆ ಮಾರ್ಥಾ ಜೋನಸ್ಗೆ ಒಂದೊಂದು ಜಗತ್ತಿಗೆ ಹೋಗಲು ಸಹಾಯ ಮಾಡುತ್ತಾಳೆ. ಇದು ಮುಂದಿನ ಸೀಸನ್ಗಾಗಿ ದೊಡ್ಡ ಸಸ್ಪೆನ್ಸ್ ಆಗಿ ಉಳಿಸುತ್ತದೆ. ಇದು ಕೇವಲ ಟೈಮ್ ಟ್ರಾವೆಲ್ ಕಥೆಗಿಂತ ಹೆಚ್ಚಾಗಿ ಮಾನವನ ಸಂಬಂಧಗಳು ಮತ್ತು ನಿರ್ಧಾರಗಳು ಮತ್ತು ಭವಿಷ್ಯದ ಬಗ್ಗೆ ಆಳವಾದ ಪ್ರಶ್ನೆಗಳನ್ನು ಕೇಳುತ್ತದೆ. ಕೊನೆಯಲ್ಲಿ ಬರುವ ಆ ಬೇರೆ ಜಗತ್ತಿನ ಸುಳಿವು ಮುಂದಿನ ಸೀಸನ್ಗಾಗಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಕುತೂಹಲವನ್ನು ತುಂಬುತ್ತದೆ. ನಿಮ್ಮ ಪ್ರಕಾರ ಈ ಸೀಸನ್ನು ಯಾವುದು ಚೆನ್ನಾಗಿದೆ, ಯಾವುದು ಇಷ್ಟವಾಗಲಿಲ್ಲ? ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.